ಸರ್ಕಾರ ಪೋಸ್ಟ್ ಆಫೀಸ್ನ ಮೂಲಕ ಹಲವಾರು ಉಳಿತಾಯ ಯೋಜನೆಗಳನ್ನು ಜಾರಿಗೆ ತಂದಿರುತ್ತದೆ. ಪೋಸ್ಟ್ ಆಫೀಸ್ನಲ್ಲಿ ಜಾರಿಯಲ್ಲಿ ಇರುವಂತಹ ಪ್ರತಿಯೊಂದು ಯೋಜನೆಗಳ ಉದ್ದೇಶ ಬೇರೆ ಬೇರೆ ಆಗಿರುತ್ತದೆ. ಹಾಗೆ ಪ್ರತಿಯೊಂದು ಸ್ಕೀಮನ್ನು ವಯಸ್ಸಿನ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಹೂಡಿಕೆಯ ಅವಧಿಯ ಆಧಾರದಲ್ಲಿ ಹೂಡಿಕೆದಾರರನ್ನು ನಿರ್ಧರಿಸಲಾಗುತ್ತದೆ. ಪೋಸ್ಟ್ ಆಫೀಸ್ನ ಸ್ಕೀಮ್ಗಳಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಕೂಡ ಒಂದು. 2025 ಏಪ್ರಿಲ್ 1ರ ನಂತರ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನಿರ್ಧರಿಸಿದಲ್ಲಿ ಯಾವೆಲ್ಲ ರೂಲ್ಸ್ಗಳಿವೆ, ಲೇಟೆಸ್ಟ್ ಇಂಟ್ರೆಸ್ಟ್ ರೇಟ್ ಎಷ್ಟು ಹಣ ಡೆಪಾಸಿಟ್ ಮಾಡಿದರೆ ಎಷ್ಟು ಲಾಭವನ್ನು ಪಡೆಯಬಹುದು, ಅಕೌಂಟ್ ಮೆಚುರಿಟಿಯ ಮೊದಲು ಹಣವನ್ನು ಹಿಂಪಡೆಯಬಹುದೇ, ಅದೇ ರೀತಿ ಈ ಯೋಜನೆಯಡಿಯಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಬಹುದು ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮಲ್ಲಿ ಮಿನಿಮಮ್ 1000 ರೂಪಾಯಿ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಬಹುದು. ಅದೇ ರೀತಿ ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿ 30 ಲಕ್ಷದ ತನಕ ಡೆಪಾಸಿಟ್ ಮಾಡಬಹುದು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಅದೇ ರೀತಿ ಮಲ್ಟಿಪಲ್ ಅಕೌಂಟ್ ಕೂಡ ಓಪನ್ ಮಾಡಬಹುದು. ಈ ಯೋಜನೆಯಲ್ಲಿ 30 ಲಕ್ಷದ ತನಕ ಡೆಪಾಸಿಟ್ ಮಾಡಬಹುದು. ನೀವು ಮೊದಲು 1 ಲಕ್ಷ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಿರುತ್ತೀನ, ಕೆಲವು ಸಮಯದ ನಂತರ ಮತ್ತೆ ಹಣ ಡೆಪಾಸಿಟ್ ಮಾಡಬೇಕು, ಇದೇ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಎಂದಿದ್ದಲ್ಲಿ ನೀವು ಮತ್ತೆ ಈಗಾಗಲೇ ಓಪನ್ ಮಾಡಿರುವಂತಹ 1 ಲಕ್ಷದ ಅಕೌಂಟ್ನಲ್ಲಿ ಹಣ ಡೆಪಾಸಿಟ್ ಮಾಡಲು ಸಾಧ್ಯವಿಲ್ಲ. ಅದರ ಬದಲು ಹೊಸದಾದ ಅಕೌಂಟ್ ಓಪನ್ ಮಾಡಬಹುದು. ಈ ರೀತಿಯಾಗಿ ನೀವು ಎಷ್ಟು ಬಾರಿಯಾದರೂ ಅಕೌಂಟ್ ಓಪನ್ ಮಾಡಬಹುದು. ಆದರೆ ನಿಮ್ಮ ಟೋಟಲ್ ಡೆಪಾಸಿಟ್ 30 ಲಕ್ಷ ಅಥವಾ ಅದಕ್ಕಿಂತ ಕೆಳಗಿರಬೇಕು. ಹಾಗಾದರೆ ಈ ಸ್ಕೀಮ್ನಲ್ಲಿ ಸಿಗುವಂಥ ಇಂಟ್ರೆಸ್ಟ್ ರೇಟ್ ಎಷ್ಟು? ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ 8.2% ಇಂಟ್ರೆಸ್ಟ್ ಪಡೆಯಬಹುದು. ಇಲ್ಲಿ ದೊರೆತ ಇಂಟ್ರೆಸ್ಟ್ ಹಣವನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತದೆ. ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದ ಹಣದ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕಿ ವರ್ಷದಲ್ಲಿ 3 ತಿಂಗಳಿಗೆ ಒಮ್ಮೆ ಒಟ್ಟು 4 ಬಾರಿ ಏಪ್ರಿಲ್, ಜುಲೈ, ಅಕ್ಟೋಬರ್, ಜನವರಿ ತಿಂಗಳಿನಲ್ಲಿ ನಿಮ್ಮ ಸೇವಿಂಗ್ ಅಕೌಂಟಿಗೆ ವರ್ಗಾಯಿಸಲಾಗುತ್ತದೆ. ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ನಲ್ಲಿ ಲೆಕ್ಕ ಹಾಕಲಾದ ಬಡ್ಡಿಯ ಹಣವನ್ನು ಏಪ್ರಿಲ್ 1ಗೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತದೆ. ಅದೇ ರೀತಿ ಏಪ್ರಿಲ್, ಮೇ, ಜೂನ್ನಲ್ಲಿ ದೊರೆತ ಇಂಟ್ರೆಸ್ಟ್ ಅಮೌಂಟನ್ನು ಜುಲೈ 1ಗೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತದೆ. ಹೀಗೆ ಪ್ರತಿ 3 ತಿಂಗಳಿಗೆ ಇಂಟ್ರೆಸ್ಟ್ ಅಮೌಂಟ್ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಬಡ್ಡಿಯಿಂದ ಗಳಿಸಿದ ಹಣವನ್ನು ಪಡೆಯದೆ ಹೋದಲ್ಲಿ ಮತ್ತೆ ಅದರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದಾ? ಇಲ್ಲ, ಇಲ್ಲಿ ಕೇವಲ ನಿಮ್ಮ ಡೆಪಾಸಿಟ್ ಅಮೌಂಟ್ನ ಮೇಲೆ ಮಾತ್ರ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಕಾಂಪೌಂಡ್ ಇಂಟ್ರೆಸ್ಟ್ನ ಬೆನಿಫಿಟ್ ಈ ಸ್ಕೀಮ್ನಲ್ಲಿ ಇರುವುದಿಲ್ಲ. ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಇದು 5 ವರ್ಷದ ಖಾತೆಯಾಗಿರುತ್ತದೆ. 5 ವರ್ಷದ ನಂತರ ಮತ್ತೆ 3 ವರ್ಷದ ತನಕ ಅಕೌಂಟ್ ಎಕ್ಸ್ಟೆನ್ಷನ್ ಕೂಡ ಮಾಡಬಹುದು. ಅಂದರೆ ಅಕೌಂಟ್ ಮೆಚುರಿಟಿಯ ಅವಧಿಯನ್ನು 5 ವರ್ಷದ ನಂತರ ಮತ್ತೆ 3 ವರ್ಷಗಳಿಗೆ ವಿಸ್ತರಿಸಬಹುದು. ಅದೇ ರೀತಿ ಅಕೌಂಟ್ ವಿಸ್ತರಿಸುವ ದಿನದಂದು ಚಾಲ್ತಿಯಲ್ಲಿರುವಂತಹ ಇಂಟ್ರೆಸ್ಟ್ ರೇಟನ್ನು ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಈಗ ನೀವು ಅಕೌಂಟ್ ಓಪನ್ ಮಾಡಿ ಲಂಸಮ್ ಅಮೌಂಟ್ ಡೆಪಾಸಿಟ್ ಮಾಡಿರುತ್ತೀರಾ. ಡೆಪಾಸಿಟ್ ಮಾಡಿದ ಹಣ ಇಲ್ಲಿ 5 ವರ್ಷಗಳ ತನಕ ಲಾಕ್ ಆಗಿರುತ್ತದೆ. 5 ವರ್ಷದ ನಡುವೆ ಹಣದ ಅವಶ್ಯಕತೆ ಬಂದಾಗ ಹಣ ಹಿಂಪಡೆಯಬಹುದಾ? ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮನ್ನು ಅವಧಿಗೆ ಮುನ್ನ ಕ್ಲೋಸ್ ಮಾಡಬಹುದು. ಆದರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತದೆ. ಹಾಗೆ ಪೆನಾಲ್ಟಿಯನ್ನು ಕೂಡ ಕಟ್ಟಬೇಕು. ಅಕೌಂಟ್ ಓಪನ್ ಮಾಡಿದ 1 ವರ್ಷದ ಒಳಗೆ ಅಕೌಂಟ್ ಕ್ಲೋಸ್ ಮಾಡಿದಲ್ಲಿ ಇಲ್ಲಿ ಯಾವುದೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುವುದಿಲ್ಲ. ಪಾವತಿಸಿದ ಬಡ್ಡಿಯನ್ನು ಇಲ್ಲಿ ರಿಕವರಿ ಮಾಡಿಕೊಳ್ಳುತ್ತದೆ. ಎಕ್ಸಾಂಪಲ್, ನೀವು 1 ಲಕ್ಷ ಡೆಪಾಸಿಟ್ ಮಾಡಿರುತ್ತೀರಾ. ಈ ಮೊದಲೇ ಹೇಳಿರುವಂತೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ಅಮೌಂಟ್ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ಅಕೌಂಟ್ ಓಪನ್ ಮಾಡಿದ 6 ತಿಂಗಳ ನಂತರ ನೀವು ಅಕೌಂಟ್ ಕ್ಲೋಸ್ ಮಾಡುತ್ತೀರಿ. ಅಂತಹ ಸಂದರ್ಭದಲ್ಲಿ ಈಗಾಗಲೇ ಇಂಟ್ರೆಸ್ಟ್ ಅಮೌಂಟ್ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತದೆ. 6 ತಿಂಗಳಿನಲ್ಲಿ 2 ಬಾರಿ ಹಣ ನಿಮ್ಮ ಸೇವಿಂಗ್ ಅಕೌಂಟಿಗೆ ವರ್ಗಾವಣೆ ಮಾಡಲಾಗಿರುತ್ತದೆ. ನೀವು ಡೆಪಾಸಿಟ್ ಮಾಡಿದ 1 ಲಕ್ಷದಿಂದ ದೊರೆತ ಇಂಟ್ರೆಸ್ಟ್ ಅಮೌಂಟನ್ನು ಇಲ್ಲಿ ಡಿಡಕ್ಟ್ ಮಾಡಿ ಉಳಿದ ಹಣವನ್ನು ನಿಮಗೆ ಹಿಂದಿರುಗಿಸಲಾಗುತ್ತದೆ. ಇನ್ನು 1 ವರ್ಷದ ನಂತರ 2 ವರ್ಷದ ಒಳಗೆ ಅಕೌಂಟ್ ಕ್ಲೋಸ್ ಮಾಡಿದಲ್ಲಿ 1.5% ಪೆನಾಲ್ಟಿ ಪೇ ಮಾಡಬೇಕು. ಇಲ್ಲಿ 1.5% ನೀವು ಡೆಪಾಸಿಟ್ ಮಾಡಿದ ಹಣದಿಂದ ಡಿಡಕ್ಟ್ ಮಾಡಿಕೊಳ್ಳಲಾಗುತ್ತದೆ. ಉದಾಹರಣೆಗೆ 1 ಲಕ್ಷದ ಮೇಲೆ 1.5% ಅಂದರೆ 1500 ರೂಪಾಯಿಯನ್ನು ಕಟ್ ಮಾಡಿ ಉಳಿದ ಹಣವನ್ನು ಹಿಂದಿರುಗಿಸಲಾಗುತ್ತದೆ. 2 ವರ್ಷದ ನಂತರ ಅಕೌಂಟ್ ಕ್ಲೋಸ್ ಮಾಡಿದಲ್ಲಿ 1% ಡೆಪಾಸಿಟ್ ಅಮೌಂಟ್ನ ಮೇಲೆ ಪೆನಾಲ್ಟಿಯನ್ನು ಕಟ್ಟಬೇಕು. ಅದೇ ರೀತಿ ಪಾರ್ಷಿಯಲ್ ವಿಡ್ರಾವಲ್ನ ಅವಕಾಶವಿಲ್ಲ. ನೀವು 30 ಲಕ್ಷ ಡೆಪಾಸಿಟ್ ಮಾಡಿ ನಂತರ 15 ಲಕ್ಷವನ್ನು ಹಿಂಪಡೆಯಬೇಕು ಎಂದಿದ್ದಲ್ಲಿ ಆ ರೀತಿ ಸಾಧ್ಯವಿಲ್ಲ. ಪೂರ್ತಿ 30 ಲಕ್ಷ ಹಣವನ್ನು ಹಿಂಪಡೆಯಬೇಕು. ಹಾಗಾದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಯಾರೆಲ್ಲ ಹಣ ಡೆಪಾಸಿಟ್ ಮಾಡಿ ಯೋಜನೆಯ ಲಾಭವನ್ನು ಪಡೆಯಬಹುದು?
ವಿಡಿಯೋ ಶುರು ಮಾಡಿದಾಗ ಹೇಳಿದಂತೆ ಪೋಸ್ಟ್ ಆಫೀಸ್ನ ಪ್ರತಿಯೊಂದು ಯೋಜನೆಗಳ ಉದ್ದೇಶ ಬೇರೆ ಬೇರೆ. ವಯಸ್ಸಿನ ಆಧಾರ, ಲಿಂಗದ ಆಧಾರ, ಹಾಗೆ ಹೂಡಿಕೆ ಅವಧಿಯ ಆಧಾರ, ಹೀಗೆ ಬೇರೆ ಬೇರೆ ಉದ್ದೇಶದಲ್ಲಿ ಹೂಡಿಕೆದಾರರನ್ನು ನಿರ್ಧರಿಸಲಾಗುತ್ತದೆ. ಅದೇ ರೀತಿ ಈ ಯೋಜನೆಯಲ್ಲಿಯೂ ಕೂಡ ಯೋಜನೆಯ ಹೆಸರಿನಲ್ಲಿರುವಂತೆ ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರು ಅಕೌಂಟ್ ಓಪನ್ ಮಾಡಬಹುದು. ನಿಮ್ಮ ವಯಸ್ಸು 55 ವರ್ಷ ಮೇಲಿದ್ದರೂ ಕೂಡ ಅಕೌಂಟ್ ಓಪನ್ ಮಾಡಬಹುದು. ಅಂದರೆ 60 ವರ್ಷದ ಮೊದಲು ರಿಟೈರ್ ಆದಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ ಪಡೆದ 3 ತಿಂಗಳ ಒಳಗೆ ಅಕೌಂಟ್ ಓಪನ್ ಮಾಡಬಹುದು. ನಿಮ್ಮ ವಯಸ್ಸು 50 ವರ್ಷದ ಮೇಲಿದ್ದು 60 ವರ್ಷಕ್ಕಿಂತ ಕೆಳಗೆ ಇದ್ದು ನೀವು ಡಿಫೆನ್ಸ್ನಲ್ಲಿ ಸರ್ವಿಸ್ ಮಾಡಿದ ಸಂದರ್ಭದಲ್ಲಿ ಕೂಡ 50 ವರ್ಷದ ಮೇಲೆ ರಿಟೈರ್ಡ್ ಆದ ನಂತರ ಅಕೌಂಟ್ ಓಪನ್ ಮಾಡಬಹುದು. ಈಗ ನಾವು ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತದೆ ಅದನ್ನು ಎಕ್ಸಾಂಪಲ್ನ ಮೂಲಕ ನೋಡೋಣ. 1 ಲಕ್ಷ ಹಣ ಡೆಪಾಸಿಟ್ ಮಾಡಿದಲ್ಲಿ 8.2% ಇಂಟ್ರೆಸ್ಟ್ ರೇಟ್ ಪ್ರಸ್ತುತ ಕ್ಯಾಲ್ಕುಲೇಟ್ ಆಗುತ್ತದೆ. 5 ವರ್ಷದಲ್ಲಿ ಒಟ್ಟು 41,000 ರೂಪಾಯಿ ಬಡ್ಡಿ ಗಳಿಸುತ್ತೀರಾ. 41,000ವನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ 2,049 ರೂಪಾಯಿಯಂತೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತದೆ. 5 ವರ್ಷದ ನಂತರ ನೀವು ಡೆಪಾಸಿಟ್ ಮಾಡಿದ 1 ಲಕ್ಷ ಹಣವನ್ನು ಹಿಂಪಡೆಯಬಹುದು ಅಥವಾ ಮುಂದಿನ 3 ವರ್ಷಕ್ಕೆ ಅಕೌಂಟ್ ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಅದೇ ರೀತಿ ನೀವು 10 ಲಕ್ಷ ಡೆಪಾಸಿಟ್ ಮಾಡಿದ್ದಲ್ಲಿ ಕ್ವಾರ್ಟರ್ಲಿ 20,500 ರೂಪಾಯಿ ಇಂಟ್ರೆಸ್ಟ್ ಪಡೆಯಬಹುದು. ಒಟ್ಟು 5 ವರ್ಷದಲ್ಲಿ 4,10,000 ಇಂಟ್ರೆಸ್ಟ್ ಅಮೌಂಟ್ ಗಳಿಸಿರುತ್ತೀರಾ. 5 ವರ್ಷದ ನಂತರ ನೀವು ಡೆಪಾಸಿಟ್ ಮಾಡಿದ ಪೂರ್ತಿ ಹಣ ಹಿಂಪಡೆಯಬಹುದು ಅಥವಾ ಮುಂದಿನ 3 ವರ್ಷಕ್ಕೆ ವಿಸ್ತರಣೆ ಮಾಡಬಹುದು. ಇದಿಷ್ಟು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಬಗ್ಗೆ. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮನ್ನು ಪೋಸ್ಟ್ ಆಫೀಸ್ನಲ್ಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೂಡ ಓಪನ್ ಮಾಡಬಹುದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.